ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಮ್ಮ ಹೃದಯವು ನಲಿಯುವುದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವು ಇಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಪ್ರಭು, ಮನದ ಲೋಕವನ್ನು ಈ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ರೂಪುಗೆಳ್ಳಲೇಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಯುದ್ಧವು ಹಾಗಾದರೆ ನಾಥ, ನಿನ್ನ ಪ್ರಶ್ನವು ಮೃತ ಸಂಜೀವಿನಿ. ಆ ದುಷ್ಟ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ನಡೆಸಬಲ್ಲೆ ನೀನು. ಇಷ್ಟೊಂದು ಜನರು ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದರೆ ಇಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ಮತ್ತೊಂದು ಸಾರಿ ಪ್ರಯತ್ನಿಸೋಣ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ನಿನ್ನ ಮಾತಿನಂತೆ. ಕರಳ ಮಡಿಲಿನೆ ಮೋಡಿ ಬಂದ ಕ್ಷಣ, ಮೋಡಿ ಮಾಡಿದರೆನ್ನ ಕುಡಿ ನೋಟದಿ. ಕಡಲ ಮಡಿಲಿನೆ ಮೋಡಿ ಬಂದ ಕ್ಷಣ, ಮೋಡಿ ಮಾಡಿದರೆನ್ನ ಕುಡಿ ನೋಟದಿ. ನಾಡಿ ಮಿಡಿಸಿಯನ್ನ ಹೃದಯ ಪಲ್ಲಂಗದಿ,
ಪತ್ನಿಯಾದ ನಾನು ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದೇ ಕಾಲ ಕಳೆಯುವಂತಿಲ್ಲ. ಪತಿಗಳ ಪೊಳ್ಳು ಮಾತಿನಿಂದಲೋ ಬರೀ ಆರ್ಭಟಗಳಿಂದಲೋ ಕಾಲ ಕಳೆಯುತ್ತಿರೋರು ನಾನು ಜೀವಿಸಿ ಫಲವೇನು ಪರಮಾತ್ಮ? ಮನದಣಿಸಿಕೊಳ್ಳಲು ಬಂದರೆ ಈ ರೀತಿ ಕೋಪವನ್ನು ತಾಳಿ ಖಿನ್ನಳಾಗಿರುವುದು ಸರಿಯೇ? ನನ್ನೊಡನೆ ನಾವು ಮುದ್ದಾದ ಮಾತನಾಡಬಾರದೇನೆ ಪ್ರಿಯತ್ತವೇ? ನಿನ್ನ ಚಿಂತೆಗೆ ಕಾರಣವೇನು? ಕಾರಣವಿಲ್ಲೇನು? ಕಾಡಿನ ವಾಸವು ಸೇವೆಯಾಯಿತು. ಇನ್ನು ಮುಂದಾದರೂ ಸಂತಾಪ ಆಳುವೆಂದು ಸುಮ್ಮನಿದ್ದರೆ ಅದು ನನ್ನ ದುರಾದೃಷ್ಟವಶದಿಂದ ಮಣ್ಣು ಪಾಲಾಯಿತು. ದೇವಿ
ಬಯಸಿದೆ ಪಾಂಚಾಲಿ. ಸಪ್ತ ದೀಪವೇ ವ್ಯರ್ಥವಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ಹಿಂದು ಮುಂದಾದರೂ ಸರಿಯೇ, ಈ ಭೂಮಿಯೇ ತಲೆ ಕೆಳಗಾದರೂ ಸರಿಯೇ, ಈ ಭೀಮನು ಮಾಡಿದ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಹಾಗೇನಾದರೂ ಆದರೆ ನನ್ನ ಸಹೋದರರು 3 ಮಂದಿ ಅಗ್ರಜನ ಮಾತಿನಂತೆ ನಡೆದಾದರೆ ಅಂದೇ ನಾನು ಈ ಗದೆಯನ್ನು ದಯಿಸಿ ಹಸ್ತಿನಾವತಿಯನ್ನು ಪ್ರವೇಶಿಸಿ ಓ ದುರುಳ ಕೌರವರನ್ನು ಕ್ಷಣಾಕಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವೆನು. ಮಾತಾಯ್ತು. ಆಹಾ ಪ್ರಿಯನೇ, ನೀವಲ್ಲವೇ ಪುರುಷರಿಗೆ ಶಿಖಾಮಣಿ. ಕೇಳೆ ಕೇಳೆ ದ್ರುಪದ ಸುದೆ, ಕೇಳೆ ದ್ರುಪದ ಸುದೆ, ಸತಿ ನುದೆ ನುದೆ ಮನೋಜ್ಞಚಾರಿತೆ, ಸತಿ ನುದೆ ನುದೆ ಮನೋಜ್ಞಚಾರಿತೆ, ಕೇಳೆ ದ್ರುಪದ ಸುದೆ. ಪಡ ಪಡ ಪಿಟ ನೀ ಗಡು ಕೌರವನ ಪಡೆ ಮುರಿಯದ ಬಿಡಗ. ಪಡ ಪಡ ಪಿಟ ನೀ ಕೌರವನ ಪಡೆ ಮುರಿಯದ ಬಿಡಗನ ಎಳೆದ ದುರುಳ ದುಶಾಸನ ಮಂಡಲನ್ನು ಬಗೆದ, ದುರುಳ ದುಶಾಸನ ಮಂಡಲನ್ನು ಬಗೆದ, ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಕೇಳೆ ದ್ರುಪದ ಸುದೆ, ಸತಿ ಸುದೆ ಸುದೆ ಮನೋಜ್ಞಚಾರಿತೆ, ಸತಿ ಸುದೆ ಸುದೆ ಮನೋಜ್ಞಚಾರಿತೆ, ಕೇಳೆ ದ್ರುಪದ ಸುದೆ, ದ್ರುಪದ ಸುದೆ, ದ್ರುಪದ ಸುದೆ, ದ್ರುಪದ ಸುದೆ. ದೇವಿ ಎಂದಿಗೆ ರಣರಂಗದ ಮಧ್ಯದಲ್ಲಿ ನಿಂತು ಹೋದುಳ ದುಶ್ಯಾಸನ ವಕ್ಷಸ್ಥಳವನ್ನು ಸೀಳಿ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಎಂದಿಗೆ ಕಟ್ಟಿಸುವೆನು. ಒಂದು ಮಾತ್ರ ನನ್ನನ್ನು ಹೊಗಳು, ಆದವರೆಗೂ ಈ ನಿನ್ನ ಹೊಗಳಿಕೆ ಮಾತುಗಳು ಅನಾವಶ್ಯಕ. ಅಣ್ಣ ಅಲ್ಲಿ ನೋಡು, ಭೀಮನು ಕೆರಳಿದ ಸಿಂಹದಂತೆ ಗರ್ಜನೆ ಮಾಡುತ್ತಿರುವನು. ದ್ರೌಪದಿ, ನಡೆದ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ಹೀಗೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಭಯವೂ ದೂರವಾಗುವ ಕಾಲ ಸನ್ನಿಹಿತವಾಗಿದೆ. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇನಣ್ಣ ನಿಮಗ ಹುಚ್ಚುತನದ ಭ್ರಾಂತಿ. ಸರ್ಪನ ಗುಡಿ ಕಿತ್ತಸದು, ತಿಟ್ಟದಿಂದ ಅಟ್ಟಾಸವನ್ನು ಕಿತ್ತಸದು, ಚಂಡರಾದ ಮಂಡಲನ್ನು ತುಳಿದು, ಅಡ್ಡಗಟ್ಟಿದವರನ್ನು ಹೊಡೆದು, ಓಳುವಾಲಿಗಳ ರುಂಡ ಮಂಡವನ್ನು ಚಂಡಾಡಬೇಕೆನ್ನುತ್ತಿದೆ. ತೊಡೆ ತಟ್ಟಿ ಧೂಳದು ಹೋಗುವುದೆಂದು ಕರೆದವನ ಅಟ್ಟಾಸ ದೇಶದಲ್ಲಿ ಮಟ್ಟಿಗಿದೆ ನೋಡಲೇಬೇಕು. ದುರುಳ ಕೌರವರನ್ನು ಭಕ್ತಿಯ ಮುಡಿ ಮುಟ್ಟಿದವನ ತಟ್ಟಿದವನ ಕುಟ್ಟಿಕೊಳ್ಳುವೆ, ನಾವು ಕುಟ್ಟಿಕೊಳ್ಳುವೆ. ಎದುರು ಕೌರವರನ್ನು ಹೊರಗೆ ಬೈದರೆ ಹೊರಗೆ ಇಡಲು ಬಿಡುವೆನೆ. ಒಣಗುಳ್ಳವರ ರಕ್ತಪಾನ ಮಾಡದಿರುವೆನೆ.
ದುಷ್ಟಗಳು ನಿಮ್ಮ ಚಿತ್ತಕ್ಕಿನ್ನಿಸಲುವೇನಣ್ಣ. ವಿಷ ಪ್ರಾಶನ ಕಪಟ ದ್ಯೂತ ಭೀಕರ ಕಾಳಿದಾಸ ಕೈಲಾಗದ ಹೇಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತವಾಸ ಇವುಗಳ ಸ್ಮರಣೆಯನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತಹ ಬಲವಂತರಾದರೆ ಪಣ ತಟ್ಟಿ ರಣರಂಗದ ಮಧ್ಯದಲ್ಲಿ ನಿಲ್ಲಲಿ. ಕೋಟ್ಯಾಧಿಪತಿಯಾಗಿ ಬಂದು ಸಾಗಿದ ಕುರು ರಕ್ತವನ್ನು ಇರುತ್ತೇನೆ. ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥವನ್ನು ಹೀರೈಸಿಕೊಳ್ಳುವುದರ ಹೊರತು ನಮಗೆ ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇಲ್ಲ. ಭೀಮಸೇನ, ನಿನ್ನ ಉದಯಾಂತರದಲ್ಲಿ ಆಗುತ್ತಿರುವ ಹೋರಾಟವನ್ನು ನಾನು ಚೆನ್ನಾಗಿ ಬಲ್ಲ ಸಹೋದರ. ಸ್ವಲ್ಪ ಶಾಂತಿ ವಹಿಸು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವರೆಂದು ಈಗಾಗಲೇ ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಅರ್ಜುನನೊಡನೆ ಶ್ರೀಕೃಷ್ಣ ಪರಮಾತ್ಮನು ಆಗುವುದು.
ಇಟ್ಟಿರುವ ಪ್ರೀತಿಯು ಅಪರವಾದುದು ದೇವ. ಧರ್ಮನಂದನ, ನನ್ನನ್ನೇಕೆ ಎಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನೀವಿಬ್ಬರು ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವಿರಿ? ನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ ಪರಮಾತ್ಮ? ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಪರವಾದುದು ದೇವ. ಧರ್ಮನಂದನ, ನನ್ನನ್ನೇಕೆ ಎಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವಿರಿ? ವಾಸುದೇವ, ಸ್ಥಿರವಾದ ರಾಜದಾಸೆಗಾಗಿ ಅಪರಾವದ ಪ್ರಜಾಕೋಟಿಯನ್ನು ಬಂಧು ಬಾಂಧವರನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತವಾದ ಭಾರತ ಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತಕಣಗಳನ್ನೋದವ ಜಲದಿಂದ ತೊಳೆದು ಪವಿತ್ರಗೊಳಿಸಲು ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಆದರೇನು ಮಾಡುವುದು? ಯುದ್ಧ ನಡೆದುದೆಲ್ಲ, ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಒಡ್ಡಲಾಗಿ ಅಗ್ರಗಣಗೊಂಡು ಧರ್ಮದ ಕಟ್ಟು ವರಾಕಾರ ಗೋಡೆಯಂತೆ ಭದ್ರವಾಗಿ ಬೆಳೆದು ನಿಂತಿದೆ. ಅದನ್ನು ಬೇಯಿಸಿ ಮುನ್ನುಗ್ಗಡವೆಂದರೆ ವಾದ್ರವೆಂಬ ಪಾಶ ನಮ್ಮನ್ನು ಬಂದಿದೆ. ಛೀ, ನಮ್ಮ ಹೇಳಿ ಜನ್ಮಗಳಿಗೆ ಧಿಕ್ಕಾರ. ಭೀಮಸೇನ, ಇನ್ನು ನೀನು ಸಂಧಿಗೆ ಸಮ್ಮತಿಸಿದಂತೆ ಅರ್ಜುನ ಕೃಷ್ಣ, ಅಗ್ರಜನ ಮಾತನ್ನೇ ಅನುಮೋದಿಸಿ
ನಮ್ಮನ್ನೇಕೆ ಸ್ಥಿರವಾಗಿ ಕೊಲ್ಲುವೆ? ಆದಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೊಪ್ಪಿಕೊಂಡರು. ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವೆನೆ. ತಂಗಿ ದ್ರುಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಸಹೋದರರ ಅಭಿಮತ ನಿನಗೂ ಧರ್ಮ ಸಮ್ಮತ ತಾನೇ? ನಡೆದಿಗಾದ ಅಪಮಾನದ ಬಗ್ಗೆ ಸ್ವಲ್ಪವೂ ಗಮನ ಕೊಡದೆ ಬಾರಿ ಬಾರಿಯೂ ಸಂಧಿಗೆ ಪ್ರಯತ್ನಿಸಿ ವಿಫಲವಾಗುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಹೇಗೆ ಸಮ್ಮತ ಎಂದು ಹೇಳಲು ದೇವಾ? ಭರತೆಯ ಮುಕುಂದ, ಧರ್ಮರಾಯ ಜೂಜಿನ ವ್ಯಾಮೋಹ ತಲೆಗೇರಿ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪತಿ ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ಭೀಮ ವಿಧ ವಿಧವಾದ ಭಕ್ಷ್ಯ ಭೋಜನದೊಳಗೊಂಡು ದೇವಿ ಹೊಟ್ಟೆ ಬೆಳೆಸಿಕೊಂಡ್ರು ಹೊಟ್ಟೆ ಬಾಕ. ನಿಮಗೇಕೆ ಬೇಕು ಈ ಗದಾದಂಡ? ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೋ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದನ್ನು ಕೇಳಿದೆಯಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿ ಆತನಾದವನ್ನು ಆಲಿಸುವುದು ನಿಮ್ಮೆಲ್ಲರ ಮುಖ್ಯ ಕರ್ತವ್ಯವಲ್ಲ. ಏಕೆ? ಉಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಹೊರಗೂ ಈ ಭೀಮನಿಗೆ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ ಅಪ್ಪ, ಸಂಬಂಧವಿಲ್ಲ ಎಂದು ಕುರುಸಭೆಯಲ್ಲಿ ಪ್ರತಿಜ್ಞೆ ಏಕೆ ಮಾಡಿದೆ? ನರಾರಿ ನರಾರಿ, ಹಡವಳಿ ಹಡವಳಿ, ನಿಮ್ಮಿ ಹೋದ ಕಂಠದ ಕರುಳಿರುವ ಬಿರುಳು ಕಣ್ಣೀರು ಕರೆದಿರುವಲ್ಲವೇ? ನಿನ್ನ ಕಂಬನಿಗೆ ಬದಲಾಗಿ ಹಾಗೆ ಹೆಂಡನ ಕಣ್ಗಳಲ್ಲಿ ಶತಸಹಸ್ರ ಮಾಡಿ ಕಂಬಲೇಸುವೆನು. ಕಾಲನೇ ಕೌರವರಿಗೆ ಬೆಂಬಲವಾಗಿ ನಿಂತಲ್ಲಿ ಕಾಲಾಕಿ ಕಾಲಾಕಿ ಕುರು ಸಂಭ್ರಮ ಸೆಳೆದು ನಾವು ತರುವೆನ. ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳು ಕೊಟ್ಟಿಸು ಈ ನಿನ್ನ ಬಿರುಮುಡಿಯ ಬಂದಿರುವದೆಯ ನರಕ ಮರ್ದನ ಕೇಳೆನ್ನ ಶಪಥ. ಕೃಷ್ಣ, ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ನಾನೆಂದು ಬರುವೆನು. ಕೃಷ್ಣ, ಒಂದು ಆಕರ್ಣನ ಶಿರವನ್ನು ಭೂಮಿಗೆ ಶಪಥಿ ಮಾಡಿಯಲ್ಲ. ಅಷ್ಟೇ. ನನ್ನ ಬುದ್ಧಿಗೆ ಮಂಕು ಕವಿದಿದೆ ದೇವ. ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು ಇನ್ನು ಮುಂದೆ ನಮ್ಮ ಚಿತ್ತವಿದ್ದಂತೆ ಮಾಡು ಪರಮಾತ್ಮ. ಧರ್ಮನಂದನ, ಭ್ರಾತೃವೆಂಬ ಮಮಕಾರದಿಂದ ಭೀಮಾರ್ಜುನರು ಸಂಧಿಗೊಪ್ಪಿಕೊಂಡರೂ ಅವರ ಸೇಡಿನ ಜ್ವಾಲೆ ದಗದಗನೆ ಹೊತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ತವಕ ಪಡುತ್ತಿರುವ ಉಚಿತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಸಂತಪಿಸುವೆ ಏಕೆ ಸೋದರಿ? ಸಂತಪಿಸುವೆ ಏಕೆ ಸೋದರಿ? ಚಿಂತೆ ಎಂದಿರುವುದೇ ಸಂತೈಸಲು ನಾನಿಗೆ. ಸಂತಪಿಸುವೆ ಏಕೆ ಸೋದರಿ? ದ್ರೌಪದ, ದುರುಳದುಶ್ಯಾಸನನು ಸೀರೆಯ ಸೆಳೆವಾಗ ಕುರುರಾಜ ಸಭೆಯಲ್ಲಿ ದುರುಳದುಶ್ಯಾಸನನು
ಮನೆಗೆ ಹೋಗಿ ಬರುವಷ್ಟರಲ್ಲಿ ಭೀಮಾರ್ಜುನರನ್ನು ಕೆರಳಿಸುವ ಭಾರ ನಿನ್ನದು.
ಮಂಗಳಮೂರ್ತಿಯಾದ ನಿನ್ನ ದರ್ಶನವನ್ನು ಎಂದೂ ಅಂಗಳಕ್ಕೆ ತಂದು ನನ್ನ ಜನ್ಮ ಸಾರ್ಥಕಪಡಿಸುವ ತಂದೆ. ಓಹೋ ಪರಮಾತ್ಮನು ಈ ದಿನ ದುರ್ಯೋಧನನ ಬಳಿ ಪಾಂಡವರ ರಾಯಭಾರಿಯಾಗಿ ಈ ಮಾರ್ಗದಲ್ಲಿಯೇ ಹೋಗುವಂತೆ ಏ ದಯಾಮಯ ಸಕಲ ಭೋಗ ಭಾಗ್ಯಗಳೊಡನೆ ಮರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುವಾಗ ಈ ಪಾಮರನಾದ ನನಗೆ ಕಾಣಿಸುವ ಪ್ರಭು. ಹಲವಾರು ವರ್ಷಗಳಿಂದ ಘೋರ ತಪಸ್ಸನ್ನಾಗಿಸಿದ ಮುನಿ ಪುಂಗವಾದಿಗಳಿಗೆ ಅಗೋಚರನಾದ ನೀನು ಅಣುಸ್ವರೂಪಿಯಾದ ನನಗೆ ಕಾಣಿಸುವ ಪ್ರಭು. ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಕ್ಷೀರದಲ್ಲೇ ಪ್ರಾಣ ರಕ್ಷಿಸುವನು. ಪರಮಾತ್ಮ ಇದೋ ನಿನಗರ್ಪಿತವಾಗಲಿ. ಕೃಷ್ಣ ಪ್ರಣಮಸ್ತು, ಕೃಷ್ಣ ಪ್ರಣಮಸ್ತು, ಕೃಷ್ಣ ಪ್ರಣಮಸ್ತು. ಇದೇನು ಇತ್ತ ಕಡೆಯಿಂದ ಕೋಟಿ ಸೂರ್ಯ ಪ್ರಕಾಶಮಾನಕ್ಕೆ ಮಿಗಿಲಾದ ಬೆಳಕು ತೋರಿ ಬರುತ್ತಿರುವುದಲ್ಲ. ಅದಾವ ಮಹಾಪುರುಷನಿರಬಹುದು ಅಥವಾ ಯೋಗಿ ಶ್ರೇಷ್ಠನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು, ನನ್ನ ಭಕ್ತ ವತ್ಸಲನು, ನನ್ನ ಆರಾಧ್ಯ ದೈವನು ಆದ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ? ವಿದುರ, ವಿದುರ. ಹೌದು, ನನ್ನ ಊಹೆಯು ನಿಜವಾಯಿತು. ಪರಮಾತ್ಮ ವಾಸುದೇವ ಜನಾರ್ದನ. ಈ ದೀನನ ಮೊರೆಯನ್ನಾಲಿಸಿ ದರ್ಶನವೆತ್ತಲ್ಲ. ನಿನ್ನ ಪಾದಸ್ಪರ್ಶದಿಂದ ಈ ವಿದುರನ ಕುಟೀರವನ್ನು ಪಾವನ ಮಾಡಿದೆ. ಧನ್ಯನಾದನು ದೇವ, ಧನ್ಯನಾದನು. ಈ ನನ್ನ ಜನ್ಮವು ಸಾರ್ಥಕವಾಯಿತು. ವಿದುರ, ನಿನಗೆ ಮಂಗಳವಾಗಲಿ, ನಿನ್ನ ಕೊಂಡಾಟವಾಗಲಿ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವೆನು. ಏನಾದರೂ ಆಹಾರವನ್ನು ಕೊಡೆಯ? ಪರಮಾತ್ಮ ಸಕಲ ಲೋಕಗಳನ್ನು ತನ್ನ ಹೃದಯದ ಮಧ್ಯದಲ್ಲೇ ಅಡಗಿಸಿಕೊಂಡು ಸಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ಅಣುಸ್ವರೂಪಿಯಾದ ನಿನಗೆ ನಾನು ಏನನ್ನು ಕೊಡಲಿ ಪರಮಾತ್ಮ? ನನ್ನನ್ನು ಪರೀಕ್ಷಿಸುತ್ತಿರುವೆ ದೇವ. ವಿದುರ, ಪರಮಾತ್ಮ ಪಡವಿಯ ಭಕ್ತ ಶಿರೋಮಣಿ
ಮಾಡಿಕೊಂಡಿರುವ ನಿನ್ನ ನಾಮವನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಗಳಿಗೆ ಮಾಡಿಕೊಡುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು ವಿದುರ. ಪರಮಾತ್ಮ, ಹಾಸ್ಯ ಮಾಡುತ್ತಿರುವೆಯಾ? ವಿದುರ, ಅದಿರಲಿ, ಮೊದಲು ಏನಾದರೂ ಆಹಾರವನ್ನು ತೆಗೆದುಕೊಂಡು ಬಾ, ಹೋಗು ವಿದುರ. ಪರಮಾತ್ಮ, ಹಾಸ್ಯ ಮಾಡುತ್ತಿರುವೆಯಾ? ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ದೇವ. ಅಲ್ಲದೆ ಅದು ಎಂಜಲಾಗಿರುವುದು ಪರಮಾತ್ಮ. ವಿದುರ, ಹಿಂದೆ ಶಬರಿ ಆಯ್ದು ಕಚ್ಚಿಕೊಟ್ಟಿದ್ದ ಹಣ್ಣಿನ ರುಚಿಯನ್ನು ಕುಚೇಲನ್ನು ಭಕ್ತಿಯಿಂದ ತಂದು ಕೊಟ್ಟಿದ್ದ ಅವಲಕ್ಕಿಯ ಸಾರವನ್ನು ಈಗಲೂ ನನ್ನ ನಾಲಿಗೆ ಮರೆತಿಲ್ಲ. ವಿದುರ, ಏನಾದರೂ ಆಹಾರವನ್ನು ತೆಗೆದುಕೊಂಡು ಬಾ, ಹೋಗು ವಿದುರ. ಪರಮಾತ್ಮ, ನಿನ್ನ ನೈವೇದ್ಯ ತಂದು ಇಟ್ಟಿದ ಹಣ್ಣನ್ನೆಲ್ಲ ನಿನಗರ್ಪಿಸಿ ನಾನೇ ಸೇವಿಸಿ ಬಿಟ್ಟನಲ್ಲ ದೇವ. ಏನು, ನನಗರ್ಪಿಸಿ ಎಲ್ಲವನ್ನು ನೀನೆ ಕುಡಿದು ಬಿಟ್ಟೆಯಾ? ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲ ವಿದುರ. ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ತೆಗೆದುಕೋ ದೇವ. ವಿದುರ, ಈ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರ ಇಲ್ಲ ಎಂದು ಹೇಳುತ್ತಿರುವೆ ವಿದುರ. ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿಯ ನನಗೆ ಸಹ ನೆನೆಯುವುದಿಲ್ಲ ಪರಮಾತ್ಮ. ವಿದುರ, ಸಪ್ತಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆ ಬತ್ತುವುದಿಲ್ಲ ವಿದುರ. ವಿದುರ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಹೊಳೆ ಹೊಳೆಯಾಗಿ ಹರಿಯುತ್ತಿರುವುದು ನೋಡು ವಿದುರ. ಆಹಾ, ಪರಮಾತ್ಮ ದಯಾಮಯ. ದೇವ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಧನ್ಯನಾದೆನು ದೇವ, ಧನ್ಯನಾದೆನು. ಈ ನನ್ನ ಜನ್ಮವು, ಈ ನಿಮ್ಮ ಮಹಿಮೆಯನ್ನು ಆ ಯಶೋದೆ ದೇವಿ ಒಬ್ಬಳು ಹರಿಯಬಲ್ಲಳು. ಈ ಪಾಮರನಾದ ನಾನು ನಿಮ್ಮ ಮಹಿಮೆಯನ್ನು ಹೇಗೆ ಅರಿಯಲು ಸಾಧ್ಯ? ಇಂದಿಗೆ ನನ್ನ ಜನ್ಮವು ಸಾರ್ಥಕ ಆಯಿತು.
ಮಾವ, ನಾನು ಪಾಂಡವರ ರಾಯಭಾರಿಯಾಗಿ ಹೋಗುತ್ತಿರುವೆನು. ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನನ ರಾಜಸಭೆಗೆ ಬರುವೆನು. ಇಂದು ನನ್ನ ಸಹೋದರತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಕೇಳಿಕೊಂಡು ಬರುವೆನು. ನಾಳೆ ನಾನು ದುರ್ಯೋಧನನ ರಾಜಸಭೆಗೆ ಹೋಗುವೆ. ಪರಮಾತ್ಮ, ನಿನ್ನನ್ನೇ ಚಕ್ಷುಗಳಂತೆ ನಂಬಿರುವ ಪಾಂಡವರನ್ನು ಕೈಬಿಡದಂತೆ ಕಾಪಾಡುವ ಭಾರ ನಿನ್ನದು ದೇವ. ವಿದುರ, ಪರಮಾತ್ಮ, ವಿದುರ, ಜಗದ ಜೀವನದ ತನು ನೀನೇ. ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ. ಪರಮಾತ್ಮ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ. ವಿದುರ, ಪರಮಾತ್ಮ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ. ಬಲ್ಲವರಿಲ್ಲ ಜಗದ ಜೀವರಳು. ಪರಮಾತ್ಮ, ಬಲ್ಲವರಿಲ್ಲ ಜಗದ ಜೀವರಳು. ಭವನಗೆ ಸಿಲುಕಿದ ಭ್ರಾಂತಿಯ ಮನುಜನ. ಭವನಗೆ ಸಿಲುಕಿದ ಭ್ರಾಂತಿಯ ಮನುಜನ. ಭವರೋಗಗಳಿಲ್ಲ ನೀ ಪರಿಪಾಲಿಸು. ಪರಮಾತ್ಮ, ಭವರೋಗಗಳಿಲ್ಲ ನೀ ಪರಿಪಾಲಿಸು. ಜಗದ ಜೀವನದ ಶಕುನಿ, ಅಂದು ನೀನು ಗಾಂಧಾರ ವಂಶವನ್ನು ನಾಶ ಮಾಡುವುದಾಗಿ ಶಪಥ ಮಾಡಿದೆಯಲ್ಲ, ಏನಾಯ್ತು ನಿನ್ನ ಶಪಥ? ಶಕುನಿ, ನಿಮ್ಮಗಳ ಸಾರಸದ ಲಾಭ. ಹೇ ನೀ ಕರ್ಣ ಕಠೋರ ಕರ್ಕಶಕ್ಕೆ, ಹೇ ನೀ ಪ್ರೇತಾಗ್ನಿಯ ಜ್ವಾಲೆ, ಕರ್ಣ ಕಠೋರ ಕರ್ಕಶ ಕೇಕೆ, ಅಖಂಡ ಭರತ ಖಂಡಕ್ಕೆ
ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ವರ್ತಿಸಬೇಕು. ಆದರೆ ನಿನ್ನಂತ ಮೋಸಗಾರನನ್ನು, ಅದರಲ್ಲಿಯೂ ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು. ಈಗ ನನ್ನ ದೇಹದಲ್ಲಿ ಉರಿಯುತ್ತಿರುವ ಜ್ವಾಲೆ ತಗದಗ 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 ನೆತ್ತಿದ ಶತ್ರುವನ್ನು ದಹಿಸುತ್ತಿರುವ ಪುರುರಕ್ತದ ಅಯಸ್ತ್ರಧಾರೆಯಿಂದ ಪುನಃ ಅವರನ್ನು ಜೀವನಗೊಳಿಸುವೆನು. ಒಳಬೇಡಿ ನನ್ನ ಭಾಗ್ಯ ಒಳಬೇಡಿರಿ ಅಣ್ಣ ಶುಕ್ರ ಅಣ್ಣ ಅಣ್ಣ ಒಳಬೇಡಿ ನನ್ನ ಭಾಗ್ಯ ಸಹೋದರರೇ, ಒಳಬೇಡಿರಿ ಒಳಬೇಡಿರಿ. ನಿನ್ನ 99 ಸಹೋದರರನ್ನು ಈಗಲೂ ನನ್ನ
ಸಮೇತರಾಗಿ ಹೊರಟರೆಂದು ದೂತನಿಂದ ಸಮಾಚಾರವನ್ನು ತೋಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳುಗಳಿಂದ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಜ್ಞಾತಿಹಿಂಸೆ ಉಚಿತ ಶಕುನಿ. ಆ ದಿನ ನಾನು ದ್ವಾರಕ್ಕೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣ ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದೆನು. ಸುಯೋಧನ ಕೃಷ್ಣನ ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪ್ರಗ್ರಹವಲ್ಲ ಬಿಡು ಸುಯೋಧನ. ನಾಳಿನ ಪ್ರಥಮ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಅಣ್ಣ, ಶಾಂತಿ ಸಂಧಾನ ನಡೆಸುವಂತೆ. ಹಸ್ತಿನಾವತಿಗೆ ಬಂದಿರುವನೇ ಅದರ್ಪಿತ ಗೋಪಾಲನು ನಮ್ಮ ಸರ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ. ಆಗಲೇ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರವಿದ್ದ ಮನೆ ಎಷ್ಟೇನಣ್ಣ? ಇದು ಎಷ್ಟೇನಣ್ಣ? ಇದು ಎಷ್ಟೊಂದು ಹೊಳೆ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನರು, ವಿದುರನಂದ ಭಕ್ತರು ಭಕ್ತಾರ್ಯವರು ಈ ದಿನ ಭಕ್ತ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ಚಿಂತಿಸಬೇಡ, ಹೋಗು ಸಹೋದರ. ಅತಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಭಿಮಾನಶಾಲಿಯಾದ ತನ್ನ ಸಹೋದರರನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಹೀಗೇನು ಮಾಡುವುದು ಮಾವ? ಕೃಷ್ಣ ಸಂಧಾನಕ್ಕೆ ಸಮ್ಮತಿಸುವುದೇ? ಸುಯೋಧನ, ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೆ ಕೌರವೇಶ್ವರ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನ ಶ್ರಮಿಸುತ್ತಾ ಆರಂಭದಲ್ಲಿಯೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯ ನೆನಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸಿದ ಗುರುರಾಜ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವಾಗಿ ಸುಯೋಧನ, ಕೃಷ್ಣನ್ ಕ್ಷತ್ರಿಯ ಕುಲದ
ಇವರು ನಿನಗೆಂದು ಹೋಗಿರುವ ರಾಜಕನೆಯ ಕಾರಣವಿಲ್ಲದೆ ಅವರನ್ನು ಸಂಹರಿಸಿರುವನು. ಕಂಸನನ್ನು ವಧಿಸಿ ಅವರನ್ನು ಮುದುಕನಾದ ಉಗ್ರಸೇನನನ್ನು ವ್ಯಾಸರಿಗೆ ಸಿಂಹಾಸನದ ಮೇಲೆ ಕುಳ್ಳಿಸಿರುವನು. ಸಹೋದರರನ್ನು ಸುರಪಾನದಿಂದ ಶಾಸನ ಮಾಡುವುದು ನಿನಗೂ ಒಂದೊಂದು ಸಾರಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂತಹವನಿಗೆ ಮನ್ನಣೆ ಕುರು ರಾಜ. ಹಾಗಾದರೆ ನನ್ನನ್ನು ದಾರಿ ಕಳಿಸಿದ್ದಾಕೆ ಶಕುನಿ? ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ದಯಮಾಡು ನನಗೆ ಉಚಿತವಾದ ಕಾರ್ಯವಾ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಕಾಡ್ ಸರ್ಪದ ವಿಷಯದಲ್ಲಿ ಕಿತ್ತ ಬಳಿಕ ಆದರೆ ನಿನಗೆ ಸರಸ ಆಡಬಹುದಲ್ಲವೇ? ಆಡಬಹುದು. ಕೃಷ್ಣನಿಗಿಂತ ಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿರುವನು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು. ಕೃಷ್ಣನು ಸಂಧಾನಕ್ಕೆ ಸಮ್ಮತಿಸಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಕೃಷ್ಣನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದ್ದನು. ಮಾವ, ಕೃಷ್ಣನು ನೀನು ಹೇಳುವಂತ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರು ಹಿಂಸಿಸಬೇಕಾಗಿಲ್ಲ. ಸುಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯ ಕೊಟ್ಟೆ ಎಂದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಪಗಡೆಯ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದೆಂದರೇನು ರಾಜ? ಸರಿಯಾಗಿ ಹೇಳಿದ ಸೋಮಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಕೃಷ್ಣನು ಸಂಧಿಯ ನೆಪದಿಂದ ಬಾರಿಗೂ ಬಂದು ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ನಿನಗೂ ತಕ್ಕ ಪ್ರವೇಶಿತವಾಯಿತು. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಏನದು ಮಾವ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲ ಹೊರತಾಗಿ ನಾನು ಏನನ್ನೂ ಮಾಡುವುದಿಲ್ಲ. ಎಲ್ಲೆಲ್ಲವೋ ಪಾಂಡವ ಮರೆ, ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ನಿಮ್ಮ ಒಡವೆಗಳನ್ನು ಸೀಳಲು ನನ್ನ ಉಕ್ಕಿನ ಖಡ್ಗವು ಹೇಗೆ ಕುಣಿಯುತ್ತಿರುವುದು? ಅಖಂಡ ಸಾಮ್ರಾಜ್ಯ ನನ್ನ ಸತ್ತರಾಗಿರಬೇಕು. ಹಸ್ತಿನಾವತ ಮಣುಕುರು ಸದಾ ನನ್ನ ಕೈಯಲ್ಲಿ ರಾರಾಜಿಸುತ್ತಿರಬೇಕು. ಹಸ್ತಿನಾವತ ರತ್ನ ಖಚಿತವಾದ ರಾಜಸಿಂಹಾಸನವು ಸದಾ ನನ್ನ ಆಶ್ರಯದಲ್ಲಿರಬೇಕು. ಇದಕ್ಕೆ ಅಡ್ಡಿ ಬಂದ ಆ ಪಾಂಡವ ಕುಡಿದೊಟ್ಟವೆ ಎಂದೆಂದಿಗೂ ಬಿಡುವುದಿಲ್ಲ. ಕ್ಷಣದಲ್ಲಿ ಪಾಂಡವರ ಈ ಕಳ್ಳಕ್ಕೆ ನುಗ್ಗುತ್ತಾ ಪ್ರಾರ್ಥನದನ್ನು
ಶಕುನಿ ಎಂಬ ಮೂಢಕ್ಷರದ ಮಹತ್ವ ಮಹತ್ವ ಬಲ್ಲೆಯ ಮರಳೆ ಸ ಎಂದರೆ ಶಪಥ ಮಾಡಿ, ಹೂ ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನವರಿಂದಲೇ ನಿನ್ನನ್ನು ನಿರ್ನಾಮ ಮಾಡುವೆನು. ಮಾದಾಂಧ ಕಟುಕನು ಹೇಗೆ ಕುರಿಯನ್ನು ಕೊಬ್ಬಿಸಿ ಕೊಲ್ಲುವನು, ಹಾಗೆ ನಿನ್ನನ್ನು ಉಬ್ಬಿಸಿ ಕೊಲ್ಲುವನು. ಕೊನೆಗೊಂದು ದಿನ ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೆ.